ಎಲ್ಲರಿಗೂ ನಮಸ್ತೆ. ಭಾಷಾಜ್ಞಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಟುಡೇಸ್ ಕ್ಲಾಸ್ ವಿಲ್ ಡಿಸ್ಕಸ್ ಅಬೌಟ್ ಗ್ರೇಡ್ 4th. ಗ್ರೇಡ್ 4th, like page number 49, poem name ನಾವು ಮತ್ತು ನಮ್ಮ ಶಾಲೆ. ನಾವು ಮತ್ತು ನಮ್ಮ ಶಾಲೆ. Okay, this is the poem, like poem name, chapter name, poem name. Okay, grade 4th, 49th page, ನಾವು ಮತ್ತು ನಮ್ಮ ಶಾಲೆ, ಇವರ ಟೆಕ್ಸ್ಟ್ ಬುಕ್. ಓಕೆ, ಕನ್ನಡ ಟೆಕ್ಸ್ಟ್ ಬುಕ್, grade 4th. Like 4 marks you will easily getting, okay, in your final term. Like 4 mark session, this is the 4 mark section. Complete the poem by heart must. These 3 plus 3, 6 lines. Okay, so complete the poem. ಪದ್ಯ ಭಾಗವನ್ನು ಭರ್ತಿ ಮಾಡಿರಿ. ಬೇಬಿ 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 ಶಾಲೆಯ. ಓಕೆ, ದೆನ್ ಡ್ಯಾಶ್. ಓಕೆ, ಡ್ಯಾಶ್ ಹಾಗೆ. Next, I will explain both Kannada and English. Watch full video. Subscribe my channel, please. Share it maximum. Next, last they gave ಜೋಡಣೆ ಹಾಗೆ. ಜೋಡಣೆ ಹಾಗೆ. Yeah. So here there is also okay, like this. ಕಾಣಿಸ್ತಾ ಇದೆ ಅಲ್ವಾ ನಿಮಗೆ? ಸೊ ಫಿಲ್ ಇನ್ ದ ಬ್ಲಾಂಕ್ಸ್, ಕಂಪ್ಲೀಟ್ ದ ಪೋಯಮ್ ನಾನು ಮಾಡ್ತೇನೆ ಈಗ. ಬೇಬಿ ಬೇಬಿ ಶಾಲೆಯ ಚೀಲ. ಹಿಯರ್ ದೆರ್ ಈಸ್ ಚೀಲ. ಇರಬೇಕಮ್ಮ ಇರಬೇಕಮ್ಮ ಹೇಗೆ. ಇರಬೇಕಮ್ಮ ಹೇಗೆ. ಬಣ್ಣದ ಬಣ್ಣದ ಕಾಮನ ಬಿಲ್ಲಿನ ಹಾಗೆ. ಫಸ್ಟ್ 3 ಲೈನ್ಸ್. ಬೇಬಿ ಬೇಬಿ ಶಾಲೆಯ ಚೀಲ ಇರಬೇಕಮ್ಮ ಹೇಗೆ. ಬಣ್ಣದ ಕಾಮನ ಬಿಲ್ಲಿನ ಹಾಗೆ. ಮೀನ್ಸ್ ಬೇಬಿ ಬೇಬಿ, ಹೌ ಶುಡ್ ಸ್ಕೂಲ್ ಬ್ಯಾಗ್ ಬಿ? ಓಕೆ, ಸ್ಕೂಲ್ ಬ್ಯಾಗ್ is looking like a rainbow, colorful rainbow. ಬಣ್ಣದ ಕಾಮನ ಬಿಲ್ಲು. ಬಣ್ಣದ ಮೀನ್ಸ್ ಕಲರ್ಫುಲ್, ಕಾಮನ ಬಿಲ್ಲು ಮೀನ್ಸ್ ರೈನ್ಬೋ. Okay, baby baby, how should be like looking like, how should it looking like school bag be? Okay, so it will be looking like colorful rainbow. Baby baby, baby means like baby, you know. ಶಾಲೆಯ school, ಚೀಲ bag, ಇರಬೇಕಮ್ಮ ಹೇಗೆ means how should school bag be? Okay, ಬಣ್ಣದ ಕಾಮನ ಬಿಲ್ಲಿನ ಹಾಗೆ. ಹೇಗಿರ್ಬೇಕು ಶಾಲೆಯ ಚೀಲ, ಸ್ಕೂಲ್ ಬ್ಯಾಗ್ ಹೇಗಿರ್ಬೇಕು? ಬಣ್ಣದ ಕಾಮನ ಬಿಲ್ಲಿನ ಹಾಗೆ ಇರಬೇಕು. ಬಣ್ಣದ ಕಾಮನ ಬಿಲ್ಲು ಮೀನ್ಸ್ ಕಲರ್ಫುಲ್ ರೈನ್ಬೋ. ಓಕೆ, ನೆಕ್ಸ್ಟ್ ನೋಡಿ, ಇಲ್ಲಿ ನೀವು ಫಿಲ್ ಮಾಡಬೇಕಿರುವುದು ಬೇಬಿ 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 ಗ್ರಂಥಾಲಯವು. ಇದು ಕ್ವಶನ್ ಆ್ಯಂಡ್ ಆನ್ಸರ್ ಸೆಷನ್ಗೆ ಕೂಡ ಇಂಪಾರ್ಟೆಂಟೇ ಆಗಿರ್ತದೆ. ಕಂಪ್ಲೀಟ್ ದ ಪೋಯಮ್. ಗ್ರಂಥಾಲಯವು, ಬೇಬಿ ಬೇಬಿ ಗ್ರಂಥಾಲಯವು
ಇರಬೇಕಮ್ಮ ಹೇಗೆ ಮೀನ್ಸ್ ಹೌ, ಹೇಗಿರಬೇಕು ಗ್ರಂಥಾಲಯ, ಸ್ಕೂಲ್ ಲೈಬ್ರರಿ ಹೇಗಿರಬೇಕು. ಓಕೆ, ಸಕ್ಕರೆ ಅಚ್ಚಿನ ಆನ್ಸರ್, ಜಸ್ಟ್ ಫಿಲ್ ಇನ್ ದ ಪೋಯಮ್ ಅಲ್ಲಿ ಆನ್ಸರ್ ಸಕ್ಕರೆ ಅಚ್ಚಿನ ಅಂತ ನೀವು ಬರೆದ್ರೆ ಇನಫ್. ಅಚ್ಚಿನ, ಸಕ್ಕರೆ ಅಚ್ಚಿನ, ಜೋಡಣೆ ಹಾಗೆ, ದಿಸ್ ವರ್ಡ್ ದೇ ಗಿವ್, ರೈಟ್. ಸೊ ಜಸ್ಟ್ ಸಕ್ಕರೆ ಅಚ್ಚಿನ, ಯು ಕ್ಯಾನ್ ಫಿಲ್ ಇಟ್. ಸಕ್ಕರೆ ಅಚ್ಚಿನ ಜೋಡಣೆ ಹಾಗೆ. ಬೇಬಿ ಗ್ರಂಥಾಲಯವು ಇರಬೇಕಮ್ಮ ಹೇಗೆ, ಸಕ್ಕರೆ ಅಚ್ಚಿನ ಜೋಡಣೆ ಹಾಗೆ. ಬೇಬಿ ಹೌ ಶುಡ್ ಎ ಲೈಬ್ರರಿ ಬಿ. ಓಕೆ, ಲೈಬ್ರರಿ, ಗ್ರಂಥಾಲಯ ಮೀನ್ಸ್ ಲೈಬ್ರರಿ. ಹೌ ಶುಡ್ ಬಿ ಲೈಬ್ರರಿ ಬಿ, ಸಕ್ಕರೆ ಅಚ್ಚಿನ ಜೋಡಣೆ ಹಾಗೆ. ಇಟ್ಸ್ ಲೈಕ್ ಪುಟ್ಟಿಂಗ್ ಟುಗೆದರ್ ಎ ಶುಗರ್ ಮೋಲ್ಡ್. ಓಕೆ, ಅಚ್ಚು ಮೀನ್ಸ್ ಶುಗರ್ ಮೋಲ್ಡ್. ಓಕೆ, ಸಕ್ಕರೆ ಮೀನ್ಸ್ ಶುಗರ್, ಅಚ್ಚಿನ ಜೋಡಣೆ like small sakkare. Sugar is looking like small square, right? So it's a orderly joint. When we are seeing like orderly, it's jointed. Like school books also looking like neat. Okay, neat ಆಗಿರಬೇಕು. ಯಾವ ತರ ನೀಟ್, ಸಕ್ಕರೆ ಅಚ್ಚಿನ ಹಾಗೆ. ಅಚ್ಚು ಅಂದ್ರೆ ಆಕ್ಚುಲಿ ಮೌಲ್ಡ್ ಅಂದ್ರೆ ಇದನ್ನ ಈ ತರವನ್ನ ಅಚ್ಚು ಅಂತ ಹೇಳ್ತಾರೆ. ಸ್ಕ್ವೇರ್ ಆಗಿ ಸಕ್ಕರೆ ಅಚ್ಚು ಈ ತರ ಇರ್ತದೆ ಅಂತ ನೋಡಿ. ಈ ತರ ಸ್ಕ್ವೇರ್ ಆಗಿ ಇದು ನೀಟ್ ಕಾಣ್ತದೆ ನೋಡ್ಲಿಕ್ಕೆ. ವೆನ್ ವಿ ಹ್ಯಾವ್ ಟು ಸಿ ದ ಶುಗರ್, ಇಟ್ ವಾಸ್ ವೆರಿ ನೀಟ್ ಲೈಕ್ ದಿಸ್. ಓಕೆ, ಸೊ ಗ್ರಂಥಾಲಯ, ಸ್ಕೂಲ್ ಲೈಬ್ರರಿ ಕೂಡ ಈ ತರ ಇರಬೇಕು, ಸಕ್ಕರೆ ಅಚ್ಚಿನ ಜೋಡಣೆ ಹಾಗೆ ಇರಬೇಕು, ಜಾಯಿಂಟ್ ಮಾಡಿದ ಹಾಗೆ, ಯಾವ ತರ ಜೋಡಿಸಿ ಇಟ್ಟಾಗೆ ಆರ್ಡರ್ಲಿ ಇರಬೇಕು ಲೈಬ್ರರಿ ಬುಕ್ಸ್ ಅಂತ. ಸ್ಕೂಲ್ ಅಂದರೆ ಗ್ರಂಥಾಲಯ, ಲೈಬ್ರರಿ ಬುಕ್ಸ್ ಆ ಥರ ನೋಡಲಿಕ್ಕೆ ನೀಟಾಗಿರಬೇಕು. ಯಾವ ಥರ, ಈ ಥರ ಸಕ್ಕರೆ ಅಚ್ಚಿನ ಜೋಡಣೆಯ ಹಾಗೆ ಇರಬೇಕು ಅಂತ. ಎಸ್, ಬೇಬಿ ಶಾಲೆಯ ಚೀಲ ಇರಬೇಕಮ್ಮ ಹೇಗೆ, ಬಣ್ಣದ ಕಾಮನ ಬಿಲ್ಲಿನ ಹಾಗೆ. ಬೇಬಿ ಗ್ರಂಥಾಲಯವು ಇರಬೇಕಮ್ಮ ಹೇಗೆ, ಸಕ್ಕರೆ ಅಚ್ಚಿನ ಜೋಡಣೆ ಹಾಗೆ. ಓಕೆ, ಬೇಬಿ ಹೌ ಶುಡ್ ಸ್ಕೂಲ್ ಬ್ಯಾಗ್ ಬಿ ಲೈಕ್ ಎ ರೈನ್ಬೋ, ಕಲರ್ಫುಲ್ ರೈನ್ಬೋ. ಬೇಬಿ ಹೌ ಶುಡ್ ಎ ಲೈಬ್ರರಿ ಬಿ, ಇಟ್ಸ್ ಲೈಕ್ ಎ ಪುಟ್ಟಿಂಗ್ ಟುಗೆದರ್ ಎ ಶುಗರ್ ಮೋಲ್ಡ್. ಎಸ್, ಇದು ಕಂಪ್ಲೀಟ್ ದ ಪೋಯಮಿಗೂ ಇಂಪಾರ್ಟೆಂಟ್. ಕ್ವಶನ್ ಅಂಡ್ ಆನ್ಸರ್ಗೆ ಬಂದರೂ ಕೂಡ ನಿಮಗೆ ಬರಿಬೋದು. ಓಕೆ, ಬೇಬಿ ಶಾಲೆಯ ಚೀಲ ಹೇಗಿರಬೇಕು. ಬೇಬಿ ಶಾಲೆಯ ಚೀಲ ಇರಬೇಕಮ್ಮ ಹೇಗಿರಬೇಕು, ಬಣ್ಣದ ಕಾಮನ ಬಿಲ್ಲಿನ ಹಾಗೆ ಇರಬೇಕು. ದೆನ್ ಬೇಬಿ ಶಾಲೆಯ ಲೈಕ್ ಗ್ರಂಥಾಲಯವು ಇರಬೇಕು ಹೇಗೆ ಇರಬೇಕು. ಈ ತರ ಪ್ರಶ್ನೆ ಬಂದ್ರೆ ಗ್ರಂಥಾಲಯವು ಸಕ್ಕರೆ ಅಚ್ಚಿನ ಜೋಡಣೆಯ ಹಾಗೆ ಇರಬೇಕು. ಈ ತರ ಇದು ನಿಮಗೆ ಬರೀಲಿಕ್ಕೆ ಈಸಿ ಆಗುವಂಥದ್ದು ನಾನು ಹೇಳ್ಕೊಟ್ಟಿದ್ದೇನೆ. ನನ್ನ ಯೂಟ್ಯೂಬ್ ಚಾನಲ್ನ ಆದಷ್ಟು ಎಲ್ಲರೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನನ್ನು ಹೆಚ್ಚಿನ ನೋಟಿಫಿಕೇಷನಿಗಾಗಿ ಕ್ಲಿಕ್ ಮಾಡಿ. ಹಾಗೆ ಇದನ್ನು ನೀವು 4 ಮಾರ್ಕ್ಸ್ ಮಿಸ್ ಮಾಡ್ಕೊಳ್ಬೇಡಿ. ಡೆಫಿನೆಟ್ಲಿ ಯು ಆರ್ ಗೆಟಿಂಗ್ 4 ಮಾರ್ಕ್ಸ್ ಆಫ್ಟರ್ ರಿವೈಸಿಂಗ್ ದಿಸ್ ಆ್ಯಂಡ್ ರೈಟಿಂಗ್ ದಿಸ್ ಒನ್ ಇನ್ ಯುವರ್ ಎಕ್ಸಾಮಿನೇಷನ್. ಎಸ್, ಡೋಂಟ್ ಲೂಸ್ ದ ಮಾರ್ಕ್. ಆದಷ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಚಾನಲನ್ನು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.